ಹಲೋ ಎವ್ರಿವನ್, ನಾನಿವತ್ತು ಎಗ್ ಬಿರಿಯಾನಿ ಹೇಗೆ ತುಂಬ ಸಿಂಪಲ್ಲಾಗಿ ಮತ್ತು ತುಂಬ ಈಸಿಯಾಗಿ ಹೇಗೆ ಎಗ್ ಬಿರಿಯಾನಿ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒನ್ಸ್ ಟ್ರೈ ಮಾಡಿ ನೋಡಿ. ಕಮೆಂಟ್ ಸೆಕ್ಷನಲ್ಲಿ ಹೇಳೋದು ಮಾತ್ರ ಮರಿಬೇಡಿ ಹೇಗಾಗಿತ್ತು ಅಂತ. ಜಸ್ಟ್ ಒಂದು ಪ್ಯಾನ್ ತೊಗೊಂಡು ಒಂದು 4ರಿಂದ 5 ಮೊಟ್ಟೆ ಬೇಯಿಸ್ಕೊಂಡು ಪ್ಯಾನಲ್ಲಿ ಅರಿಶಿನ, ಉಪ್ಪು, ಖಾರದ ಪುಡಿ ಇದಿಷ್ಟು ಹಾಕಿ ಬೇಯಿಸಿರೋ ಮೊಟ್ಟೆನ ಸ್ವಲ್ಪ ಕೋಡ್ ಥರ ಹಾಕ್ಕೊಳ್ಳಿ ಚಾಕುನಲ್ಲಿ. ಲೈಕ್ ಇಲ್ಲ ಫೋರ್ಕಲ್ಲೋ ಏನಾದರೂ ಒಂದು ಕೋಡ್ ಥರ, ಯಾಕಂದರೆ ಮಸಾಲೆ ಅದರಲ್ಲಿ ಚೆನ್ನಾಗಿ ಮಸಾಲ ಎಲ್ಲ ಕೋಟ್ ಆಗಬೇಕು. ಅದಕ್ಕೋಸ್ಕರ ಮಾಡಿಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಒಂದು ಕುಕ್ಕರಿಗೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಪಲಾವ್ ಸಾಮಾನು ಏನೇನು ಪಲಾವ್ ಎಲೆ, ಚಕ್ಕೆ, ಲವಂಗ, ಸೋಂಪು, ಕಸೂರಿ ಮೇಥಿ ಈ ಥರ ಪಲಾವ್ ಸಾಮಾನುಗಳೆಲ್ಲ ಹಾಕ್ಕೊಂಬಿಡಿ. ಸ್ವಲ್ಪ ಅದು ರೋಸ್ಟ್ ಆಗಿದ ತಕ್ಷಣ ಈರುಳ್ಳಿ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿರೋಂಥ ಒಂದು 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಹಸಿಮೆಣ್ಸಿನ್ಕಾಯಿ ಚಿಕ್ಕದು 2 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ 2 ಹಾಕಿ ಟೊಮೆಟೊನ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಒಂದು 3 ಟೊಮೆಟೊ ತೊಗೊಳ್ಳಿ. 3 ಟೊಮೆಟೊ ಪ್ಯೂರಿ ಮಾಡಿಕೊಂಡು ಅದಕ್ಕೆ ಹಾಕ್ಬಿಡಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದಾದಮೇಲೆ ಅರಿಶಿನ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ, 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಸೊ ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಬಿರಿಯಾನಿ ಮಸಾಲ, ಯಾವುದಾದ್ರೂ ಪರವಾಗಿಲ್ಲ, ಬಿರಿಯಾನಿ ಮಸಾಲ ತೊಗೊಳ್ಳಿ. ಅದನ್ನ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಎಗ್ ಬಿರಿಯಾನಿ ಮಸಾಲ ಅಂತ ಸಿಗುತ್ತೆ, ಯಾವುದನ್ನ ಮಸಾಲ, ಶಕ್ತಿ ಬಿರಿಯಾನಿ ಮಸಾಲ, ಆಚಿದು ಯಾವುದೇ ಆಗಲಿ ಒಂದು ಬಿರಿಯಾನಿ ಮಸಾಲ 1/2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಅದಾದ್ಮೇಲೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಮೊಟ್ಟೆಗಳು ಹಾಕ್ಕೊಂಡು, ಆಲ್ರೆಡಿ ಎಗ್ ಫ್ರೈ ಆಗಿರುತ್ತೆ. ಜಸ್ಟ್ ಹಾಕ್ಕೊಂಡು ನೀರು ಕನ್ಸಿಸ್ಟೆನ್ಸಿ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ರೆ ಅದಕ್ಕೆ 4 ಗ್ಲಾಸ್ ನೀರು, ಆ ಥರ ರೇಷಿಯೋನಲ್ಲಿ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಉಪ್ಪು ಎಷ್ಟು ಬೇಕೋ ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿ ಸ್ವಲ್ಪ ಅದು ಬಾಯ್ಲ್ ಆಗೋವರೆಗೂ ಬಿಟ್ಬಿಟ್ಟು ಅಕ್ಕಿ ಒಂದು ಸ್ವಲ್ಪ ನೆನೆಸಿಟ್ಕೊಂಡಿರ್ತೀರಲ್ಲ ಅಕ್ಕಿ ಅದಕ್ಕೆ ಹಾಕ್ಕೊಂಬಿಡಿ. ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಮಾಡಿ 1 ವಿಸಿಲ್ ಬಂದರೆ ಸಾಕು, ಆಫ್ ಮಾಡಿಬಿಡಿ. ಸೊ ಈಗ ಪ್ರೆಷರೆಲ್ಲ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉದ್ರಾಗಿದೆ ನೀರು. ನೀವು ಆದಷ್ಟು ಕುಕ್ಕರಲ್ಲಿ ಮಾಡೋದ್ರಿಂದ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಅಕ್ಕಿ ನೆನೆಸಿಟ್ಕೊಂಬಿಟ್ರೆ ನೀವು ನೀರು ಸ್ವಲ್ಪ ಕಮ್ಮಿ ಹಾಕಿದ್ರೆ ನಿಮಗೆ ಮುದ್ದೆ ಥರ ಎಲ್ಲ ಆಗೋಲ್ಲ. ಉದ್ರಾಗಿ ನೋಡಿ, ಇದೇ ಥರ ಉದ್ರಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ರೈಸು. ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಷ್ಟು ಸಿಂಪಲ್ ಆ್ಯಂಡ್ ಎಷ್ಟು ಈಸಿಯಾಗಿದೆ ನೋಡಿ. ನಾನು ತೋರಿಸೋದೆಲ್ಲ ತುಂಬ ಸಿಂಪಲ್ ಈಸಿ ಮೆಥಡ್ಸಲ್ಲೇ ನಾನು ತೋರಿಸೋದು. ಜಾಸ್ತಿ ಮಸಾಲ ಮಿಕ್ಸಿ ಮಾಡ್ಕೊಳ್ಳೋದು ಅದೆಲ್ಲ ನಾನು ತೋರ್ಸೋಕ್ಕೆ ಹೋಗಲ್ಲ. ಜಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ ಮತ್ತು ಸ್ವಲ್ಪ ಮಸಾಲ ಹಾಕ್ಕೊಂಡಿದ್ದಷ್ಟೇ. ಕ್ವಿಕ್ಕಾಗಿ ಆಗೋವಂಥ ರೆಸಿಪಿ, ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.